ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಪ್ಲ್ಯಾನ್ ಅಂದ್ರೆ 1 in 3 ಏನಿದು 1 in 3 ಅಂದರೆ ನಮ್ಮದು ಒಂದು ವಿಡಿಯೋ ಒಳಗೆ 3 ಪ್ಲ್ಯಾನ್ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಏನಿದು ಎಕ್ಸ್ಪ್ಲನೇಷನ್ ಯಾವ ಕಾರಣಕ್ಕಾಗಿ ಅಂತ ಕೇಳಿದ್ರೆ, ಈಗ 20-30 ಸೈಟ್ ಇರುತ್ತೆ ನಮ್ಮದು. ಸೊ ಆ ಸೈಟ್ ಸೌತ್ ಫೇಸಿಂಗ್ ಇದ್ದಾಗ ನಾವು ಯಾವ ರೀತಿ ಮನೆ ಮಾಡ್ಕೋಬೋದು ಅನ್ನೋದನ್ನು ನಾನು 3 ಥರ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಯಾವ ಥರ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅನ್ನೋದು ವಿಡಿಯೋದೊಳಗೆ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ಇಲ್ಲಿ ನೋಡ್ಬೋದು. ಏನಿದೆ 3 ಪ್ಲ್ಯಾನ್ಸ್ ಇವತ್ತು ಬಂದ್ಬಿಟ್ಟವು ಅಂತ ಕೇಳಿದ್ರೆ ನೀವು, ಇಲ್ಲಿ ನಾನು ಪ್ಲ್ಯಾನ್ಸ್ನ 1 by 1 ಕಂಪೇರ್ ಮಾಡೀನಿ. ಸೊ ಯಾವ ರೀತಿ ಕಂಪೇರ್ ಮಾಡಿರ್ತೀನಿ ಅಂದರೆ, ಇದು ನಮ್ಮದು ಸೌತ್ ಫೇಸಿಂಗ್ ರೋಡ್ ಆಗಿರುತ್ತೆ. ನಮ್ದು ಸೈಟ್ ಸೈಜ್ ಎಷ್ಟಿರ್ತೈತೆ ಅಂದರೆ 20/30 ನಮ್ದು ಸೈಟ್ ಸೈಜ್ ಇರುತ್ತೆ. ಸೊ ನಾವು ಇದನ್ನು ಸೌತ್ ಫೇಸಿಂಗ್ ಪ್ಲ್ಯಾನ್ ಒಂದು ಮಾಡಿರ್ತೀವಿ. ನೆಕ್ಸ್ಟ್ ಈಸ್ಟ್ ಫೇಸಿಂಗದ್ದು ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಈಸ್ಟ್ ಫೇಸಿಂಗ್ ಇನ್ನೊಂದು ಥರ ನಾವು ಪ್ಲ್ಯಾನ್ ಇಲ್ಲಿ ಮಾಡಿರ್ತೀವಿ. ಸೊ ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀವಿ ಅನ್ನೋದನ್ನು ನಾವು ನೋಡೋಣ 1 by 1 ಕಂಪ್ಲೀಟಾಗಿ. ಸೊ ಇದು ಪ್ಲ್ಯಾನ್ ಭಾಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ಕಂಪ್ಲೀಟಾಗಿ ನೋಡ್ರಿ ಇದನ್ನು. ನಾನು ಭಾಳ ಟೈಮ್ ತೊಗೊಳಂಗಿಲ್ಲ, 2 to 3 minutes ಒಳಗೆ ಒಂದೊಂದು ಪ್ಲ್ಯಾನ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು 7-8 ನಿಮಿಷದೊಳಗೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ನಾನು. ಸೊ 1 by 1 ನೋಡೋದಾದರೆ ಫಸ್ಟ್ ಇಲ್ಲೇ ನಾನು ನೋಡಿಬಿಡ್ರಿ, ಇದು 1 ಪ್ಲ್ಯಾನ್. ಸೊ ಇದು ಸೆಕೆಂಡ್ ಪ್ಲ್ಯಾನ್, ಇದು ಥರ್ಡ್ ಪ್ಲ್ಯಾನ್ ಆಗಿರುತ್ತೆ ನಮ್ಮದು. ಫಸ್ಟ್ ನಾನು ಇಲ್ಲೇ ಈ ಪ್ಲ್ಯಾನನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಆದರೂ ಒಂದ್ಸಲ ಇಲ್ಲೇ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಇದನ್ನು ಒಂದ್ಸಲ ಕಂಪ್ಲೀಟಾಗಿ ಇನ್ನೊಂದ್ಸಲ ಹೇಳ್ತೀನಿ. ಸೊ ಅದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ನಮ್ದು ಸೌತ್ ಫೇಸಿಂಗ್ ರೋಡ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇದು ನಮ್ದು ಸೌತ್ ಫೇಸಿಂಗ್, ಇದು ನಮ್ದು ರೋಡ್ ಆಗಿರುತ್ತೆ. ಸೊ ಇದನ್ನ ಜಸ್ಟ್ ನಾ ಇಲ್ಲಿ ಜೂಮ್ ಇನ್ ಮಾಡತ್ತಿರ್ತೀನಿ. ಇದು ನಮ್ದು ಸೌತ್ ಫೇಸಿಂಗ್ ಮನಿ ಆಗಿರುತ್ತೆ. ಸೊ ಇಲ್ಲೇ ನಾವು ಯಾವ ರೀತಿ ಇವೆರಡು 1 ಮತ್ತು 2 ಪ್ಲ್ಯಾನ್ ಕಂಪೇರ್ ಮಾಡೋಣ. ಇಲ್ಲೇ ನಾವು ನೋಡೋದಾದ್ರೆ ಸೌತ್ ಫೇಸಿಂಗ್ ರೋಡ್ ಇರುತ್ತೆ. ನಮ್ದು ಇಲ್ಲೇ ಗೇಟ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೌತ್ ಫೇಸಿಂಗ್ ಒಳಗೆ. ಸೊ ಮೇನ್ ಡೋರ್ ಕೂಡ ನಮ್ದು ಇಲ್ಲೇ ಸೌತ್ ಫೇಸಿಂಗ್ ಆಗಿರುತ್ತೆ. ಇಲ್ಲ ಮೇನ್ ಡೋರಿಂದ ಒಳಗಡೆ ಬಂದರೆ ನಾವು ಲಿವಿಂಗ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಯಾವ ರೀತಿ ಲಿವಿಂಗ್ ರೂಮ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಅಂದರೆ, ಯಾವ ದಿಕ್ಕಿಗೆ ಆ್ಯಕ್ಚುಲಾಗಿ ನಮ್ದು ಇಲ್ಲೇ ವಾಸ್ತು ಪ್ರಕಾರ ಹೋದರೆ ನಮ್ದು ಇಲ್ಲೇ ಬೆಡ್ರೂಮ್ ಇರಬೇಕು. ಸೊ ಇದು ಯಾವ ರೀತಿ ಇಲ್ಲೇ ಬೆಡ್ರೂಮ್ ಇರ್ಬೇಕಂತಂದ್ರೆ, ಇಲ್ಲೇ ಪ್ಲ್ಯಾನ್ 2 ಒಳಗೆ ನೋಡ್ರಿ, ಇಲ್ಲೇ ನಮ್ದು ಏನೈತಲ್ಲ ಇದು ಬೆಡ್ರೂಮ್ ಇಲ್ಲೇ ನಮ್ದು ವಾಸ್ತು ಪ್ರಕಾರ ಇರ್ಬೇಕು. ಸೊ ನಮ್ದು ಇಲ್ಲೇನು ಮಾಡಿರ್ತೀವಿ ಅಂದ್ರೆ ನಾವು ಲಿವಿಂಗ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಯಾಕೆ ಅಂತಂದ್ರೆ ನಾವು ಇಲ್ಲೇ ಸೌತ್ ಫೇಸಿಂಗನ್ನ ಮೇನ್ ಡೋರ್ನ ಕೊಟ್ಟಿರ್ತೀವಿ. ನಾವು ಈಸ್ಟ್ ಫೇಸಿಂಗ್ ಕೊಡೋದಿತ್ತಂದ್ರೆ ಇಲ್ಲೇ ನಾವು ಮೇನ್ ಡೋರ್ನ ಪ್ರೊವೈಡ್ ಮಾಡ್ಬೇಕಾಕೈತಿ. ಅವಾಗ ಇಲ್ಲೇ ನಾವು ಅಟ್ಲೀಸ್ಟ್ 3 to 4 feet ಇಲ್ಲೇ ನಾವು ಜಾಗ ಅಂದ್ರೆ ಪ್ಯಾಸೇಜ್ ಬಿಟ್ಕೋಬೇಕು. ಯಾವ ರೀತಿ ಅಂದ್ರೆ ಇಲ್ಲೇ ನಾನು ತೋರಿಸಿನಿ, ಇಲ್ಲೇ 4 feet ನಾವು ಪ್ಯಾಸೇಜ್ ಬಿಟ್ಕೊಂಡಿರ್ತೀವಲ್ಲ. ಸೊ ಅವಾಗ ನಾವು ಮೇನ್ ಡೋರ್ನ ಇಲ್ಲೇ ಈಸ್ಟಿಗೆ ಕೊಡ್ಬೋದು. ಸೊ ಇಲ್ಲೇ ನಾವು ಕೊಟ್ಟಾಗ ಲಿವಿಂಗ್ ರೂಮ್ ನಮ್ದು ಇಲ್ಲಿ ಬರುತ್ತೆ. ಇಲ್ಲೇ ನಾವು ನೋಡ್ಬೋದು ಸೌತ್ ಫೇಸಿಂಗ್ ಕೊಟ್ಟಾಗ ಲಿವಿಂಗ್ ರೂಮ್ ನಮ್ದು ಇಲ್ಲಿರುತ್ತೆ. ನೆಕ್ಸ್ಟ್ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಇಲ್ಲೇ ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ. ಕಿಚನದ ಸೈಜ್ ನೋಡೋದಾದ್ರೆ ನಾವು 5 feet by 9 feet 3 inch ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಒಂದು ಸೆಲ್ಫ್ನ ನಾವು ಕೊಟ್ಟಿರ್ತೀವಿ ಕಿಚನ್ ಒಳಗೆ. ನೆಕ್ಸ್ಟ್ ಇಲ್ಲಿ ನಮ್ದು ಕಿಚನ್ ಕಟ್ಟಿ ಆಗಿರುತ್ತೆ, ಇದು ಸಿಂಕ್ ಏರಿಯಾ ಆಗಿರುತ್ತೆ. ನಾವು ಇಲ್ಲೇ ನೋಡ್ಬೋದು ಕಿಚನ್ ನಾವು ಇಲ್ಲೇ ಸೌತ್ ಈಸ್ಟ್ ಡೈರೆಕ್ಷನ್ಗೆ ಕೊಟ್ಟಿರ್ತೀವಿ. ಇದು ನಮ್ದು ವಾಸ್ತು ಪ್ರಕಾರ ಇದು ಕೂಡ ಕರೆಕ್ಟ್ ಆಗಿರುತ್ತೆ, ಇದು ಕೂಡ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಪೂಜಾ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ ಎಷ್ಟಾಗಿರುತ್ತೆ ಅಂದ್ರೆ 5.5 feet by 3 feet ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲ ನೋಡ್ಬೋದು, ಇಲ್ಲೊಂದು ಟಾಯ್ಲೆಟನ್ನು ನಾವು ಪ್ಲೇಸ್ ಮಾಡಿರ್ತೀವಿ. ಟಾಯ್ಲೆಟ್ ಸೈಜ್ ಎಷ್ಟಾಗಿರುತ್ತೆ ಅಂದ್ರೆ 4 feet by 7 feet 6 inch ಆಗಿರುತ್ತೆ. ಇದು ಬಾತ್ ಕೂಡ ಇಲ್ಲೇ ಕಂಬೈನ್ ಆಗಿ ಇರುತ್ತೆ ನಮಗಿಲ್ಲೇ. ಇಲ್ಲೇ ನಾವು ಬೆಡ್ರೂಮ್ ನೋಡ್ಬೋದು. ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದರೆ 10 feet by 8 feet 3 inch ನಾವು ಇಲ್ಲಿ ಬೆಡ್ರೂಮ್ ಕೊಟ್ಟಿರ್ತೀವಿ. ಅದರೊಳಗೆ ಇಲ್ಲೊಂದು ವಾರ್ಡ್ರೋಬನ್ನು ನಾವು ಏರಿಯಾ ಕೂಡ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಹಿಂದ್ಗಡೆ ನಾವು ಯಾವುದೇ ರೀತಿಯಾದಂಥ ಸೆಟ್ ಬ್ಯಾಕ್ ಬಿಟ್ಟಿರೋದಿಲ್ಲ. ಇಲ್ಲಿ ನಮ್ದು ಕಾಂಪೌಂಡ್ ವಾಲ ನಮ್ದು ಡೆಡ್ ಎಂಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಕಿಟಕಿ ಆಗಲಿ ಅಥವಾ ವೆಂಟಿಲೇಷನ್ ಆಗಲಿ ಪ್ರೊವೈಡ್ ಮಾಡಿರೋದಿಲ್ಲ. ಈ ಕಡೆ ನಾವು ಸೆಟ್ ಬ್ಯಾಕನ್ನು ಬಿಟ್ಟಿರ್ತೀವಿ. ವೆಸ್ಟ್ ಸೈಡ್ ಎಷ್ಟೈತೆ ಅಂದರೆ 1.5 feet ಐತಿ. ಹಿಂದ್ಗಡೆ ನಾರ್ತ್ ಸೈಡ್ ಕೂಡ ನಮ್ಗೆ ಇಲ್ಲೇ 1 feet 3 inch ನಮ್ಗೆ ಇಲ್ಲೇ ಜಾಗ ಸಿಗುತ್ತೆ. ನೆಕ್ಸ್ಟ್ ಇಲ್ಲೇ ನಮ್ದು ಈಸ್ಟ್ ಸೈಡ್ 1.5 feet ಇಲ್ಲಿ ಜಾಗ ಸಿಗುತ್ತೆ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಇಲ್ಲೇ ನೋಡ್ಬೋದು, ನಾವು ಜಸ್ಟ್ ಕಂಪ್ಯಾರಿಸನ್ಗೋಸ್ಕರ ಪ್ಲ್ಯಾನ್ 1 ಮತ್ತು ಪ್ಲ್ಯಾನ್ 2ನ ತೊಗೊಂಡ್ರೆ ನಮ್ದು ಏನಾಗಿರುತ್ತೆ ಅಂದರೆ, ಇದು ವಾಸ್ತು ಪ್ರಕಾರ ನಾವು ಕಂಪ್ಲೀಟ್ ವಾಸ್ತು ಇದ್ರೊಳಗೆ ನಾವು ಅಟೆಂಡ್ ಮಾಡಿರ್ತೀವಿ. ಇದ್ರೊಳಗೆ ನಾವು ಏನೈತೆ ಅಂದರೆ ಇದನ್ನ ಜಸ್ಟ್ ಈಗ ಒಬ್ಬೊಬ್ರು ಏನಂತಾರೆ ಅಂದ್ರೆ, ಸೌತ್ ಫೇಸಿಂಗ್ ರೋಡ್ ಇದ್ರೆ ನಮ್ಮ ಮೇನ್ ಡೋರ್ ಕೂಡ ಸೌತ್ ಫೇಸಿಂಗ್ ಇರಲಿ ಅನ್ನೋರಿಗೆ ಈ ರೀತಿ ಪ್ಲಾನ್ ಮಾಡ್ಕೋಬಹುದೇ. ಇಲ್ಲ ನಮ್ಮ ವಾಸ್ತು ಪ್ರಕಾರ ಬೇಕಂದ್ರೆ ಈ ರೀತಿ ಪ್ಲಾನ್ ನಾವು ಇಲ್ಲೇ ಆಪ್ಟ್ ಮಾಡಬಹುದು. ಸೊ ಇದು ನಮ್ದು ಕಂಪ್ಲೀಟ್ ಇವೆರಡು ಪ್ಲಾನ್ ಆಗಿರ್ತವೆ ಇಲ್ಲೇ. ನೆಕ್ಸ್ಟ್ ಇಲ್ಲೇ ಪ್ಲಾನ್ 1 ಮತ್ತು 2 ಒಳಗೆ ಮೇಜರ್ ಡಿಫ್ರೆನ್ಸ್ ಏನಂದ್ರೆ, ಇಲ್ಲೇ ನಮ್ದು ಬೆಡ್ರೂಮ್ ಇಲ್ಲಿ ಪ್ರೊವೈಡ್ ಮಾಡಿವಲ್ಲ, ಇದನ್ನ ಇಲ್ಲಿ ನಾವು ಹಾಲ್ ಇರುತ್ತೆ. ಇದು ವಾಸ್ತು ಪ್ರಕಾರ ಇದು ಕರೆಕ್ಟ್ ಆಗಿರುತ್ತೆ. ಇದೆ ಇಲ್ಲೇ ಬೆಡ್ರೂಮ್ ಬರಬಾರ್ದು. ಆ್ಯಕ್ಚುಲಿ ಬೆಡ್ರೂಮ್ ವಾಸ್ತು ಪ್ರಕಾರ ಇಲ್ಲಿ ಬರ್ಬೇಕು, ಈ ಹಾಲ್ ಇಲ್ಲಿ ಬರ್ಬೇಕು. ಈ ರೀತಿ ಇಲ್ಲಿ ಏನೈತಲ್ಲ ಇದು ಕರೆಕ್ಟಾಗಿ ಇಲ್ಲೇ ನಮ್ದು ಇರುತ್ತೆ. ಸೊ ಇದು ಕೆಲವೊಂದಿಷ್ಟು ಮಂದಿಗೆ ನಾನು ನಿನ್ನೆನ ಈ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಪ್ಲ್ಯಾನ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ಯಾವ್ಯಾವ ರೀತಿ ಬರ್ಬೇಕಂತ ಹೇಳಿ. ಸೊ ಆ ಪ್ಲ್ಯಾನನ್ನು ನಾನು ಇಲ್ಲೇ ಕಂಪೇರ್ ಮಾಡಿ ತೋರ್ಸಾತೀನಿ. ಈ ಪ್ಲ್ಯಾನ್ ಯಾರು ನೋಡಿಲ್ಲ ಅಂತಂದರೆ ಪ್ಲೀಸ್ ಹಿಂದಿನ ವಿಡಿಯೋನ ರೆಫರ್ ಮಾಡಿರಿ, ಅದರೊಳಗೆ ಇದ್ರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೊ ಈಗ ಪ್ಲ್ಯಾನ್ 2 ಮತ್ತು 3 ಎಕ್ಸ್ಪ್ಲೇನ್ ಮಾಡೋದಾದರೆ,
ಇದ್ರೊಳಗೆ ಏನು ಚೇಂಜಸ್ ಮಾಡ್ಕೋಬಹುದು ಅಂದ್ರೆ, ಯಾಕಂದ್ರೆ ಭಾಳಷ್ಟು ಜನ 95% ಜನ ಏನು ಮಾಡ್ತಾರೆ ಅಂದ್ರೆ ಸೌತ್ ಫೇಸಿಂಗ್ ರೋಡ್ ಇದ್ದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಈಸ್ಟ್ ಫೇಸಿಂಗ್ ನಾವು ಮೇನ್ ಡೋರ್ನ ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ನೋಡ್ಬೋದು ನಮ್ದು ಇದು ಸೌತ್ ಫೇಸಿಂಗ್ ರೋಡ್ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಮುಂದ್ಗಡೆ 4 ಫೀಟ್ ಪ್ಯಾಸೇಜ್ನ ನಾವು ಇಲ್ಲಿ ಬಿಟ್ಕೊಂಡಿರ್ತೀವಿ. ಸೊ ಈ ಪ್ಯಾಸೇಜ್ ಕೆಲವೊಂದಿಷ್ಟು ಜನ ಏನಂತ ಹೇಳ್ತಾರ, ಇಲ್ಲ ಇಲ್ಲಿ ವೇಸ್ಟ್ ಆಗಿಬಿಡ್ತೈತಿ ನಮ್ಮ ಜಾಗ ಅಂತಂದು ಹೇಳ್ತಾರ. ಸೊ ಅವಾಗ ಅವ್ರು ಏನು ಮಾಡ್ಬೋದು ಅಂದ್ರೆ ಈ ಪ್ಲಾನನ್ನು ಹೋಗ್ಬೋದು, ಅಪ್ಟ್ ಮಾಡ್ಕೋಬೋದು ಪ್ಲಾನ್ 1ನೇ. ಇಲ್ಲ ನಮ್ಗೆ ವಾಸ್ತು ಪ್ರಕಾರ ಇರಲಿ ಅಂತ ಅನ್ನೋದಿತ್ತಂದ್ರೆ ಇದು ಪ್ಲಾನ್ 2 ಅಥವಾ ಪ್ಲಾನ್ 3 ಅವ್ರು ಮಾಡ್ಕೋಬಹುದು. ಪ್ಲಾನ್ 2 ಮತ್ತು ಪ್ಲಾನ್ 3ಗೆ ಏನು ಚೇಂಜ್ ಐತಿ ಅಂತಂದ್ರೆ, ನಾನು ಇಲ್ಲೇ ಝೂಮ್ ಇನ್ ಮಾಡ್ತಿರ್ತೀನಿ. ಪ್ಲಾನ್ 2 ಮತ್ತು ಪ್ಲಾನ್ 3 ನೋಡ್ಬೋದು ನೀವು ಇಲ್ಲೇ. ಪ್ಲಾನ್ 2 ಒಳಗೆ ನಮ್ದು ಏನಂದ್ರೆ ಆಲ್ಮೋಸ್ಟ್ ಎಲ್ಲ 95% ಇದು ಸೇಮ್ ಐತಿ. ಇಲ್ಲೇ ನಮ್ದು ಮೇನ್ ಗೇಟ್ ಇರುತ್ತೆ. ಸೊ ಇಲ್ಲಿ ಕೂಡ ನಮ್ದು ಮೇನ್ ಗೇಟ್ ಇರುತ್ತೆ. ನಾವು ಒಳಗಡೆ ಬಂದ್ರೆ ಇಲ್ಲಿ 4 ಫೀಟ್ ನಾವು ಜಾಗ ಬಿಟ್ಟಿರ್ತೀವಿ. ಇಲ್ಲೇ ನಾವು ಸ್ಟೇರ್ ಕೇಸ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ. ಆಮೇಲೆ ನೋಡಬಹುದು ರೊಟೇಷನ್ ಕೂಡ ನಾವು ಇಲ್ಲೇ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಹಾಕತ್ತೀವಿ. ಇದು ಕೂಡ ನಮ್ದು ಕರೆಕ್ಟ್ ಆಗೈತಿ. ಇಳಿದು ಬರ್ಬೇಕಾದ್ರೆ ನೋಡ್ಬೋದು ನೀವು, ವಾಪಸ್ ಹಿಂಗೆ ಇಳಿದು ಬಂದು ನಾವು ಯಾವ ಕಡೆ ಫೇಸ್ ಮಾಡತ್ತೀವಿ ಅಂದ್ರೆ ಈಸ್ಟ್ ಸೈಡ್ ಫೇಸ್ ಮಾಡ್ತಿರ್ತೀವಿ ಇಳಿಯೋಬೇಕಾರೆ. ಸೊ ಇದು ಕೂಡ ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ಇಲ್ಲೇ ನಾವು 4 ಫೀಟ್ ಸ್ಟೇರ್ ಕೇಸಿಗೆ ಬಿಟ್ಕೊಂಡಿರ್ತೀವಿ. ಸೊ ಇದು ಜಾಗ ಕಡಿಮೆ ಇರೋದಕ್ಕೆ ನಾವು ಇಲ್ಲೇ ಕಡಿಮೆ ಜಾಗನ ಇಲ್ಲೇ ಸ್ಟೇರ್ ಕೇಸಿಗೆ ಬಿಟ್ಕೊಂಡಿರ್ತೀವಿ. ಅದೇ ರೀತಿ ನಾವು ಇಲ್ಲೇ ನೋಡ್ಬೋದು, ಇನ್ನೊಂದು ಸ್ವಲ್ಪ ಝೂಮ್ ಇನ್ ಮಾಡತ್ತೀನಿ. ಇಲ್ಲೇ ಮುಂದ್ಗಡೆ ಬಂದ್ರೆ ನಮ್ದು ಪ್ಯಾಸೇಜ್ ಇಲ್ಲೇ ಇರುತ್ತೆ. ಸೊ ಪ್ಯಾಸೇಜಿಗೆ ಐದರ್ ನಾವು ಇಲ್ಲರ ಸ್ಟೇರ್ ಕೇಸ್ ಮಾಡ್ಕೋಬಹುದು, ಅಂದ್ರೆ ಸ್ಟೆಪ್ಸ್ ಇಲ್ಲಿ ಮಾಡ್ಕೋಬಹುದು, ಅಥವಾ ಮುಂದ್ಗಡೆ ಬಂದು ನಮ್ಗೆ ಇಲ್ಲಿ ಬೇಕಂದ್ರೆ ಇಲ್ಲಿ ಕೂಡ ಸ್ಟೆಪ್ಸ್ ಮಾಡ್ಕೋಬಹುದು ನಾವು. ಸೊ 2 ಆಪ್ಷನ್ ಇರುತ್ತೆ. ಇದ್ರೊಳಗೆ ನಾವು ಯಾವ್ದು ಬೇಕಂದ್ರೆ ನಮ್ಗೆ ಕನ್ವೀನಿಯಂಟ್ ಆದಕ್ಕೈತಿ ಅದ್ರದ್ದು ನಾವು ಮಾಡ್ಕೋಬಹುದು. ಸೊ ನಾವು ಇಲ್ಲೇ ಮೇಲ್ಗಡೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಇಲ್ಲಿ ಬಂದ್ರೆ ನಮ್ಗೆ ಸ್ಟೆಪ್ಸ್ ಅಂದ್ರೆ 1 or 2 ಸ್ಟೆಪ್ಸ್ ನಾವು ಇಲ್ಲೇ ಮಾಡ್ಕೋಬಹುದು. ಅಂದ್ರೆ ಪ್ಲಿಂತ್ ಹೈಟ್ ಎಷ್ಟಿರುತ್ತೋ ಅದರ ತಕ್ಕಂಗೆ ನಾವು ಇಲ್ಲೇ ಸ್ಟೆಪ್ಸ್ ಮಾಡ್ಕೋಬೇಕಾಕೈತಿ. ಇಲ್ಲೇ ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ನಮ್ದು ಲಿವಿಂಗ್ ರೂಮ್ ಇಲ್ಲಿ ಕೂಡ ಸೇಮ್ ಐತಿ, ಇಲ್ಲಿ ಕೂಡ ನಮ್ದು ಸೇಮ್ ಇರುತ್ತೆ. ಸೈಜ್ ಎಷ್ಟೈತೆ ಅಂತ ನೋಡೋದಾದ್ರೆ 11 ಫೀಟ್ ನಮ್ಗೆ ಇಲ್ಲಿ ಅಗಲಕ್ಕಿರುತ್ತೆ, ಇಲ್ಲಿ ಸೇಮ್ 11 ಫೀಟ್ ಇರುತ್ತೆ. 10 ಫೀಟ್ ಉದ್ದಕ್ಕಿರುತ್ತೆ, ಇಲ್ಲಿ 10 ಫೀಟ್ ಉದ್ದಕ್ಕಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ನೋಡೋದಾದ್ರೆ ಲಿವಿಂಗ್ ರೂಮ್ ಇಂತ ಇಲ್ಲಿ ಫಸ್ಟ್ ಸೌತ್ ಈಸ್ಟ್ ಕಾರ್ನರ್ ಒಳಗೆ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ನಮ್ದು ಕಿಚನ್ ಇರ್ತೈತಿ. ಇಲ್ಲೂ ಕೂಡ ಸೇಮ್ ಕಿಚನ್ ಇರುತ್ತೆ. ಕಿಚನ್ ಒಳಗೆ ನಮ್ದು ಮೇಜರ್ ಇದ್ರೊಳಗೆ ಏನು ಡಿಫ್ರೆನ್ಸ್ ಮಾಡಿರ್ತೀವಿ ಇಲ್ಲೇ ಅಂದ್ರೆ ಏನು ಚೇಂಜ್ ಐತಿ ಇದ್ರೊಳಗೆ ಅಂತಂದ್ರೆ, ಇಲ್ಲಿ ಕಿಚನ್ ಒಳಗೆ ನೀವು ನೋಡಬಹುದು, ಇಲ್ಲಿ ನಾವು 3 ಫೀಟ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ 3 ಫೀಟ್ ನಾವು ಜಾಗ ಎದಕ್ಕೆ ಯುಟಿಲೈಸ್ ಮಾಡಕ್ ಬಿಟ್ಟಿರ್ತೀವಿ ಅಂದ್ರೆ ಇಲ್ಲೇ ಸೆಲ್ಫ್ ಮಾಡ್ಕೊಳಕ ನಾವು ಇದನ್ನ ಜಾಗ ಇಲ್ಲಿ ಬಿಟ್ಟಿರ್ತೀವಿ. ಇಲ್ಲೇ ನಾವೇನ್ ಮಾಡಿರ್ತೀವಿ ಅಂದ್ರೆ ಅದೇ ಜಾಗನ ನಾವು ಇಲ್ಲಿ 3 ಫೀಟ್ ಪೂಜಾ ರೂಮ್ ಮಾಡ್ಕೊಳಕ್ಕೆ ಇಲ್ಲಿ ಬಿಟ್ಕೊಂಡಿರ್ತೀವಿ. ಸೊ ಈ ಪೂಜಾ ರೂಮ್ನ ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ ನಾವಿಲ್ಲಿ ಕಾರ್ಪೆಂಟಿಂಗ್ ವರ್ಕ್ ಒಳಗೆ ನಾವಿಲ್ಲೇ ಕಬೋರ್ಡ್ ಒಳಗೆ ಅಥವಾ ಇಲ್ಲಿ ನಾವು ವುಡನ್ ಡೋರ್ ಪ್ಲೇಸ್ ಮಾಡ್ಕೊಂಡು ಇಲ್ಲಿ ನಾವು ಪೂಜಾ ರೂಮ್ ನ ಮಾಡ್ಕೋಬಹುದು ಇಂಟೀರಿಯರ್ ವರ್ಕ್ಸ್ ಒಳಗೆ. ನೆಕ್ಸ್ಟ್ ನಾವಿಲ್ಲಿ ಕಿಚನ್ ಕಟ್ಟಿ 7 ಫೀಟ್ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಕೂಡ ನಮ್ಗೆ ಕಿಚನ್ ಕಟ್ಟಿ 7 ಫೀಟ್ ಸಿಗುತ್ತೆ. ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಗ್ಯಾಸ್ ಅನ್ನ ಪ್ಲೇಸ್ ಮಾಡ್ಕೋಬಹುದು. ಸೊ ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ. ಇಲ್ಲೂ ಕೂಡ ನಾವು ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಗ್ಯಾಸ್ ಪ್ಲೇಸ್ ಮಾಡ್ಕೊಂಡ್ರೆ ಇದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ. ಈ ವಾಲ್ನಾಗ ಬೇಕಂದ್ರೆ ನಾವು ಸೆಲ್ಫ್ ನ ಮಾಡ್ಕೋಬಹುದು, ಇಲ್ಲಿ ನಾವು ಸೆಲ್ಫ್ ನ ಮಾಡ್ಕೋಬಹುದು. ನೆಕ್ಸ್ಟ್ ನಮ್ದು ಇಲ್ಲಿ ಏನಂದ್ರೆ ಸಿಂಕ್ ಏರಿಯಾಗೆ ನಾವು 3.5 ಫೀಟ್ ಇಲ್ಲೇ ಸಿಂಕ್ ಬಿಟ್ಟಿರ್ತೀವಿ, ಇಲ್ಲಿ ಕೂಡ ಸೇಮ್ ಬಿಟ್ಟಿರ್ತೀವಿ. ನೆಕ್ಸ್ಟ್ ಈ ವಾಲ್ ಒಳಗೆ ನಾವು ಏನ್ ಮಾಡ್ಕೋಬಹುದು ಅಂದ್ರೆ ಇಲ್ಲೇ ಒಂದು ನಾವು ವಾಟರ್ ಪ್ಯೂರಿಫೈಯರ್ ನಾವು ಇಲ್ಲೇ ಮಾಡ್ಕೊಂಡ್ರೆ ಅದ್ರದ್ದು ವೇಸ್ಟ್ ವಾಟರ್ ಇಲ್ಲೇ ಸಿಂಕ್ ಒಳಗೆ ಹೋಗ್ಬಿಡ್ತೈತಿ, ಇದು ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಬೆಡ್ರೂಮಿಗೆ ನಾವು ಇಲ್ಲೇ ಲಿವಿಂಗ್ ರೂಮ್ ಇಂದ ಈ ಕಡೆ ಒಳಗಡೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ನಾವು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ನಾವು. ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಮತ್ತು ಬೆಡ್ರೂಮ್ ಎರಡೂ ಒಂದಾಗಿರುತ್ತೆ. ಮೇಲ್ಗಡೆ ಬೇಕಂದ್ರೆ ನಾವು ನಮ್ಗೆ ಬೆಡ್ರೂಮ್ಸ್ ಜಾಸ್ತಿ ಬೇಕಂದ್ರೆ ಮೇಲ್ಗಡೆ ಮಾಡ್ಕೋಬಹುದು. ಸೊ ಇದ್ರ ಸೈಜ್ ನಮ್ಗೆ 8.5 ಫೀಟ್ ಅಗಲ ಇರುತ್ತೆ, 10 ಫೀಟ್ ನಮ್ಗೆ ಇಲ್ಲೇ ಉದ್ದ ಸಿಗುತ್ತೆ. ಸೊ ಇದು ನಮ್ಗೆ ಈ ಸೈಟ್ ಏರಿಯಾ ಕನ್ಸಿಡರ್ ಮಾಡಿದಾಗ ಇದು ನಮ್ಗೆ ಒಂದು ಆಪ್ಟಿಮಮ್ ಬೆಡ್ರೂಮ್ ಇಲ್ಲೇ ನಾವು ಪ್ಲೇಸ್ ಮಾಡಿರ್ತೀವಿ. ಸೊ ಇದು ನಮ್ಗೆ ಈ ಬೆಡ್ರೂಮ್ ಈ ಜಾಗದೊಳಗೆ ನಮ್ಗೆ ಸಾಕಷ್ಟು ಸ್ಪೇಸಿಯಸ್ ಆಗಿರುತ್ತೆ. ನೆಕ್ಸ್ಟ್ ನಾವಿಲ್ಲೇ ಇನ್ನೊಂದು ಗಮನಿಸಬಹುದು, ಈ ಪ್ಲಾನ್ 2 ಮತ್ತು 3 ಒಳಗೆ ಇನ್ನೊಂದು ಮೇಜರ್ ಚೇಂಜ್ ಏನೈತೆ ಅಂದ್ರೆ ನಾವು ಪೂಜಾ ರೂಮ್ ಈಗ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಪೂಜಾ ರೂಮ್ ಬೇಕಂತಂದು ವಾಸ್ತು ಪ್ರಕಾರ ಕೇಳಿರ್ತಾರ. ಸೊ ಅವರಿಗೆ ಈ ಪ್ಲಾನ್ ಅನ್ನು ನಾವು ಆಪ್ಟ್ ಮಾಡ್ಬೋದು ಪ್ಲಾನ್ 2ನ. ಸೊ ಇಲ್ಲೇ ನೋಡಬಹುದು ನಾರ್ತ್ ಈಸ್ಟ್ ಕಾರ್ನರ್ ನಮ್ದು ಇಲ್ಲೇ ಏನೈತಲ್ಲ ಇದು ನಮ್ದು ಈಶಾನ್ಯ ದಿಕ್ಕಿನೊಳಗೆ ಇಲ್ಲೇ ನಾವು ಪೂಜಾ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದ್ರ ಸೈಜ್ ಎಷ್ಟೈತೆ ಅಂತ ನೋಡಿದ್ರೆ ನಮ್ಗೆ 4 ಫೀಟ್ 9 ಇಂಚ್ ಇಲ್ಲೇ ಅಗ್ಲಕ್ಕೆ ಸಿಗುತ್ತೆ, 3.5 ಫೀಟ್ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ಇದು ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಇದ್ರೊಳಗೆ ನಾವು ಇಲ್ಲೇ ಇದನ್ನ ನಮ್ದು ಫ್ರೀ ಪ್ಲೇಸ್ ಇಲ್ಲೇ ನಾವು ನಮ್ದು ಇದು ಫ್ರೀ ಸ್ಪೇಸ್ ಆಗಿರುತ್ತೆ. ಇಲ್ಲೊಂದು ನಾವು ಸಿಂಕ್ ಪ್ಲೇಸ್ ಮಾಡ್ಕೋಬಹುದು, ಇಲ್ಲಿ ಕೂಡ ನಮ್ಗೆ ಸೇಮ್ ಇರುತ್ತೆ, ಇಲ್ಲಿ ನಾವು ಸಿಂಕ್ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಬಾತ್ರೂಮ್ ಸೈಜ್ ನೋಡೋದಾದ್ರೆ ನಮಗೆ ಇಲ್ಲೇ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ, 3.5 ಫೀಟ್ ಅಗಲಕ್ಕಿರುತ್ತೆ, 4 ಫೀಟ್ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲೇ ನಾವು ನೋಡಬಹುದು ಇದ್ರೊಳಗೆ ಇನ್ನೊಂದು ಏನು ಮೇಜರ್ ಚೇಂಜ್ ಅಂತಂದ್ರೆ
ಈ ಪ್ಲ್ಯಾನ್ ಒಳಗೆ ನಾವು ಟಾಯ್ಲೆಟ್ ರೂಮದ ಡೋರು ಹೊರಗಡೆ ಪ್ರೊವೈಡ್ ಮಾಡಿರ್ತೀವಿ. ಈ ಪ್ಲ್ಯಾನ್ ಒಳಗೆ ಇಲ್ಲೇ ಒಳಗಡೆನೆ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಯಾಕೆ ಹೊರಗಡೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅಂದರೆ ಇಲ್ಲಿ ಹಾಲ್ ಒಳಗೆ ನಾವು ಇನ್ನೊಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಈ ಬ್ಯಾಕ್ ಡೋರಿಂದ ನಾವು ಇಲ್ಲೇ ಹೊರಗಡೆ ಬಂದು ಇಲ್ಲೇ ಹೊರಗಡೆಯಿಂದ ಈ ಟಾಯ್ಲೆಟನ್ನು ನಾವು ಎಕ್ಸೆಸ್ ಮಾಡ್ಕೋಬಹುದು. ಇದ್ರೊಳಗೆ ನಾವು ಏನಂದ್ರೆ ಮೇಜರ್ ಏನು ಮಾಡ್ಕೊಂಡಿವಿ ಅಂದ್ರೆ ನಾವು ಎಲ್ಲ ಕಡೆನೂ ಕಂಪೌಂಡಿಗೆ ನಾವು ಇಲ್ಲೇ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ. ಓನ್ಲಿ ಥಿಂಗ್ ಅಂದ್ರೆ ವೆಸ್ಟ್ ಸೈಡ್ ನಾವು ಬಿಟ್ಟಿರಂಗಿಲ್ಲ. ಸೊ ವೆಸ್ಟ್ ಸೈಡ್ ನಾವು ಅದಕ್ಕೆ ಯಾವುದೇ ರೀತಿಯಾದಂಥ ಕಿಟಕಿ ಮತ್ತು ವೆಂಟಿಲೇಷನ್ ಇಲ್ಲೇ ನಾವು ಪ್ರೊವೈಡ್ ಮಾಡ್ಕೊಂಡಿರಂಗಿಲ್ಲ. ಇದು ನಮ್ದು ಕಂಪೌಂಡ್ ವಾಲ್ ಏನಿರುತ್ತಲ್ಲ ಅದೇ ವಾಲ್ ನಮ್ದು ಇಲ್ಲೇ ಮನಿದು ವಾಲ್ ಕೂಡ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಯಾವುದೇ ರೀತಿ ಆದಂಥ ನಾವು ವಿಂಡೋ ಆಗಲಿ ವೆಂಟಿಲೇಷನ್ ಆಗಿ ಇಲ್ಲಿ ಪ್ರೊವೈಡ್ ಮಾಡಿರೋದಿಲ್ಲ. ಇನ್ನು ಉಳಿದಿದ್ದ ಕಡೆ ಎಲ್ಲ ನಾವು ವಿಂಡೋ ಮತ್ತು ವೆಂಟಿಲೇಷನ್ ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಇಲ್ಲೇ ನಾವು ಏನಂದ್ರೆ ಡೋರ್ ಮೇಲ್ಗಡೆ ವೆಂಟಿಲೇಷನ್ ಅನ್ನು ಪ್ರೊವೈಡ್ ಮಾಡ್ಕೋಬಹುದು ಟಾಯ್ಲೆಟಿಗೆ. ಅಗೇನ್ ಜೂಮ್ ಇನ್ ಮಾಡತ್ತೀನಿ ಇಲ್ಲೇ. ಸೊ ಇದು ನಮ್ದು ಹೊರಗಿಂದ ಬಂದು ಎಕ್ಸೆಸ್ ಮಾಡ್ಕೋಬಹುದು. ಇದು ಕೂಡ ನಮ್ದು ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಟಾಯ್ಲೆಟ್ ರೂಮ್ ಸರಿಯಾಗಿ ಪ್ಲೇಸ್ ಆಗೈತಿ ವಾಸ್ತು ಪ್ರಕಾರ. ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ಇಲ್ಲೇ ನಾವು ಟಾಯ್ಲೆಟ್ ರೂಮ್ ನೋಡ್ಬೋದು, ಒಳಗಡೆನ ಪ್ಲೇಸ್ ಮಾಡ್ಕೊಂಡಿರ್ತೀವಿ. ಸೊ ಇದರದ ಸೈಜ್ ಎಷ್ಟೈತೆ ಅಂದ್ರೆ ನಮ್ದು 3.5 ಫೀಟ್ ಅಗಲ 3.5 ಫೀಟ್ ಉದ್ದ ಇರುತ್ತೆ. ಸೊ ಇದು ನಮ್ದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಇದು ನಮ್ದು ಇರುತ್ತೆ. ಇದು ಕೂಡ ಟಾಯ್ಲೆಟ್ ರೂಮ್ ನಮ್ದು ಸೇಮ್ ಸೈಜ್ ಆಗಿರುತ್ತೆ. ಇನ್ನೊಂದ್ಸಲ ಜೂಮ್ ಔಟ್ ಮಾಡ್ತೀನಿ. ಇದು ನಮ್ದು ಪ್ಲಾನ್ 2 ಆಗಿರುತ್ತೆ, ಇದು 3 ಆಗಿರುತ್ತೆ. ಇದು ಡಿಫ್ರೆನ್ಸ್ ಏನಂದ್ರೆ ಇದ್ರಾಗ ಏನು ಚೇಂಜಸ್ ಮಾಡ್ಕೋಬಹುದು ಅಂದ್ರೆ ನಾವು ಇಲ್ಲೇ ಮೇನ್ ಡೋರ್ ಇದನ್ನ ನಾವು ಬೇಕಂದ್ರೆ ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ಗೂ ನಾವು ಇದನ್ನ ಪ್ಲೇಸ್ ಮಾಡ್ಕೋಬಹುದು. ಅವಾಗ ನಮ್ಗೆ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಮೇನ್ ಡೋರ್ ಇಲ್ಲೇ ಹಾಲ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಮ್ದು ಮೇನ್ ಡೋರ್ ಇಲ್ಲೇ ಬರುತ್ತೆ, ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ದಿಕ್ಕಿನೊಳಗೆ. ಇಲ್ಲೇ 2 ಪ್ಲಾನ್ ನಾನು ತೋರಿಸಿರ್ತೀನಿ. ಯಾವ ಪ್ಲಾನ್ ನಿಮ್ಗೆ ಲೈಕ್ ಆಗ್ತೈತೆ ಅನ್ನೋದು ಕಾಮೆಂಟ್ ಮಾಡ್ರಿ. ಸೊ ಈ ರೀತಿ ನಾವು ಸೌತ್ ಫೇಸಿಂಗ್ ರೋಡ್ ಇದ್ದಾಗ ಈ ರೀತಿ ನಾವು ಪ್ಲಾನ್ ಮಾಡ್ಕೋಬಹುದು. ಇದು ನಮ್ದು ಏನಾಗಿರುತ್ತೆ ಅಂದ್ರೆ ವಾಸ್ತು ಒಳಗೆ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನಾವು ಪ್ಲಾನ್ 1 ಮಾಡ್ಕೋಬಹುದು. ಅಥವಾ ನಮಗಿಲ್ಲ ಈಸ್ಟ್ ಸೈಡ್ ನಮ್ಗೆ ರೋಡ್ ನಮಗೆ ಮೇನ್ ಡೋರ್ ಬೇಕು ಸೌತ್ ಸೈಡ್ ರೋಡ್ ಇದ್ದಾಗ ಅಂತ ಕೇಳಿದ್ರೆ ಐದರ್ ಪ್ಲಾನ್ 2 ಅಪ್ಟ್ ಮಾಡ್ಕೋಬಹುದು ಅಥವಾ ಪ್ಲಾನ್ 3 ಮಾಡ್ಕೋಬಹುದು. ಇದ್ರೊಳಗೆ ಇನ್ನೂ ಮೈನರ್ ಚೇಂಜಸ್ ಮಾಡ್ಕೋಬಹುದು ನಾವು. ಸೊ ಇದು ನಾನು ಏನಂದ್ರೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಬರಲಿ ಅಂತೇಳಿ ನಾ ಇದನ್ನ ಪ್ಲಾನ್ ಅನ್ನ ಇಲ್ಲೇ ನಾನು ತೋರಿಸಿರ್ತೀನಿ, ಕಂಪೇರ್ ಮಾಡಿರ್ತೀನಿ. ಸೊ ಇದು 1, 2 ಮತ್ತು 3 ಪ್ಲಾನ್ ಒಳಗೆ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡ್ರಿ. ಸೊ ಇಲ್ಲ ನಿಮ್ಗೆ ಏನಾರು ಐಡಿಯಾಸ್ ಇದ್ರೆ ಈ ರೀತಿ ಮಾಡ್ಬೋದು ಅಂತ ಹೇಳಿ ಅದನ್ನು ಕೂಡ ಕಾಮೆಂಟ್ ಮಾಡ್ರಿ. ಯಾಕಂದ್ರೆ ಕೆಲವೊಂದಿಷ್ಟು ಮಂದಿಗೆ ಮನಿ ಅನ್ನೋದು ಹೆಂಗಿರ್ತೈತೆ ಅಂದ್ರೆ ನಮ್ಮ ವೈಯಕ್ತಿಕ ನಮ್ಮ ಇದ್ರ ಐಡಿಯಾ ಮ್ಯಾಗ ಪ್ಲಾನ್ ಮಾಡ್ಕೋಬಹುದು ನಾವು. ಸೊ ಆ ಪ್ಲಾನಿಗೆ ನಾವು ಇಂಜಿನಿಯರ್ಸ್ ಏನ್ ಮಾಡ್ತೀವಿ ಅಂದ್ರೆ ಒಂದು ರೂಪ ಕೊಡ್ತೀವಿ. ಅದಕ್ಕೆ ನಾವು ಸೊ ನೀವು ಹೇಳಿದಂಥ ಪ್ಲಾನ್ ಅನ್ನು ನಾವು ಇಲ್ಲೇ ಹಾಕ್ಬಹುದು. ಸೊ ಇದನ್ನ ನಾನು ನನ್ನ ಓನ್ ಆಗಿ ಈ ರೀತಿ ಮಾಡ್ಕೋಬಹುದು ಅಂತ ಇಲ್ಲೇ ನಾನು ಹೇಳಿರ್ತೀನಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗೈತಿ ಈ ಪ್ಲಾನ್ ಒಳಗೆ ಅನ್ನೋದು ಹೇಳ್ರಿ. ಇನ್ನೊಂದ್ಸಲ ಹೇಳ್ತೀನಿ, ಇದು ನಮ್ದು ವಾಸ್ತು ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲೇ ನೋಡ್ಬೋದು ಪ್ಲಾನ್ ಮಾಡಿರ್ತೀವಿ ನಾವು. ಯಾಕಂದ್ರೆ ಸೌತ್ ಸೈಡ್ ರೋಡ್ ಇದ್ದಾಗ ಕೆಲವೊಂದಿಷ್ಟು ಜನ ನಮ್ಗೆ ಸೌತ್ ಮೇನ್ ಡೋರ್ ಬೇಕ್ರಿ, ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ ಇದನ್ನ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ಅಥವಾ ಇಲ್ಲ ಈಸ್ಟ್ ಸೈಡ್ ಅಂದ್ರೆ ಐದರ್ ವಿ ಕ್ಯಾನ್ ಆಪ್ಟ್ ಫಾರ್ ದಿಸ್ ಆರ್ ಫಾರ್ ದಿಸ್. ಸೊ ಇವತ್ತು 1 in 3 ನಾನು ಮಾಡಿರ್ತೀನಿ. ಸೊ ಅಂದ್ರೆ 1 ವಿಡಿಯೋ ಒಳಗೆ 3 ಪ್ಲಾನ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಈ ಪ್ಲ್ಯಾನ್ ಭಾಳ ಹೆಲ್ಪ್ ಆಕೈತಿ. ಸೊ ಅವರಿಗೆ ಶೇರ್ ಮಾಡಿರಿ. ಯಾಕಂದ್ರೆ 20-30 ಸೈಟ್ ಒಳಗೆ ನಾವು ಮನಿ ಪ್ಲಾನ್ ಮಾಡ್ಕೊಳೋದು ನಮ್ಗೆ ಭಾಳ ಅಂದ್ರೆ ಏನಂದ್ರೆ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ತೈತಿ. ಯಾಕಂದ್ರೆ 30-40 ಆದರೆ ಈಸಿಲಿ ನಾವು ಮಾಡ್ಕೊಂಡ್ಬಿಡ್ಬೋದು. 20-30 ಒಳಗೆ ನಾವು ಸೂಕ್ತವಾಗಿ ಮನೆಗೆ ಗಾಳಿ ಬೆಳಕು ಎಲ್ಲ ಬರಂಗೆ ನೋಡ್ಕೋಬೇಕಂದ್ರೆ ಸ್ವಲ್ಪ ನಾವು ಅದನ್ನ ಪ್ಲಾನ್ ಯಾವ ರೀತಿ ಮಾಡ್ಕೋಬೇಕಂತಂದು ಕನ್ಫ್ಯೂಷನ್ ಒಳಗಿರ್ತೀವಿ. ಸೊ ಆ ಕನ್ಫ್ಯೂಷನ್ ಇವತ್ತು ನಾನು ಕ್ಲಿಯರ್ ಮಾಡಕ್ಕೆ ಒಂದು ಟ್ರೈ ಮಾಡಿರ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಪ್ಲಾನ್ಸ್ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್. ಸೊ ಇವತ್ತಿನ ಪ್ಲ್ಯಾನ್ಸ್ ಇವಾಗಿದ್ವು 3 ಪ್ಲ್ಯಾನ್ ನಾನು ಕಂಟಿನ್ಯೂ ಆಗಿ ಎಕ್ಸ್ಪ್ಲೇನ್ ಮಾಡೇನಿ ಇದ್ರೊಳಗೆ. ಸೊ ಇದು ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬಹುದು ಅಂತೇಳಿ ನಾನು ಇದ್ರೊಳಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಸೊ ಇದು ನಿಮ್ಗೆ ಭಾಳ ಹೆಲ್ಪ್ ಆಗಿತ್ತು ಅಥವಾ ನಿಮ್ಗೆಲ್ಲ ವಿಡಿಯೋ ಲೈಕ್ ಆಗಿತ್ತಂದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.